ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಒಂದೇ ಒಂದು ಸಾಧ್ಯ ಇಲ್ಲ. ರಾಧಿಕಾ, ಏ ಚಿರು, ಏನ್ ಮಾಡ್ತಿದ್ಯಾ? ಯಾರಾದ್ರೂ ನೋಡ್ತಾರೆ, ಬಿಡು ನನ್ನ. ಯಾರು ನೋಡಲ್ಲ. ಒಂದೇ ಒಂದು ಹಣೆಗೆ ಪ್ಲೀಸ್. ಇಲ್ಲ, ಆಗಲ್ಲ. ಪ್ಲೀಸ್ ರಾಧಿಕಾ, ಒಂದೇ ಒಂದು. ಆಗಲ್ಲ ಆಗಲ್ಲ ಆಗಲ್ಲ. ಪ್ಲೀಸ್ ರಾಧಿಕಾ, ಒಂದೇ ಒಂದು. ಆಗಲ್ಲ ಅಂದ್ರೆ ಅರ್ಥ ಮಾಡ್ಕೋಬೇಕು. ಏನಾಗಲ್ಲ, ನಾನ್ ಕೊಡ್ತೀನಿ. ಚಿರು, ನಮ್ಮ ಅಣ್ಣ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿದ್ದಾನೆ, ನಾವ್ ಅಲ್ಲಿಗೆ ಹೋಗ್ಬೇಕು. ನೆಪ ಹೇಳಿ ತಪ್ಪಿಸ್ಕೊಳಕ್ ನಾನ್ ಬಿಡಲ್ಲ. ಈಗ ನಿನ್ಗೆ ಏನ್ ಬೇಕು? ಒಂದೇ ಒಂದ್ ಮುತ್ತು. ಚೌಟ್ರಿಯಿಂದ ವೇಟ್ ಮಾಡ್ತಾ ಇದ್ದೀನಿ. ಇಲ್ಲೂ ಯಾರು ಇಲ್ಲ. ಸರಿ ಸರಿ, ಬೇಗ ಕೊಡು, ಬೇಗ ತಗೋತೀನಿ. ಅದೇನ್ ಬೇಗ ಕೊಡು, ಬೇಗ ತಗೋತೀನಿ. ಅದೇನ್ ಚಾಕ್ಲೇಟಾ ಹೀಗ್ ಕೊಟ್ಟು ಹೀಗ್ ತಗೊಳಕ್ಕೆ? ಮುತ್ತು ರಾಧಿಕಾ, ಅದೊಂದ್ ಫೀಲಿಂಗು, ಅದೊಂದ್ ಎಮೋಷನ್. ಅಯ್ಯೋ, ಸಮಯ ಸಂದರ್ಭ ಗೊತ್ತಿಲ್ಲದೆ ಇರೋ ತರ ನಡ್ಕೋತಿದ್ಯಲ್ಲ ಚಿರು, ಯಾರಾದ್ರೂ ನೋಡ್ಬಿಡ್ತಾರೆ. ನೋಡಿದ್ರೆ ನೋಡ್ಲಿ ಬಿಡು, ನಮ್ಗೇನು. ಸರಿ, ನಾನ್ ಕಣ್ಮುಚ್ಕೋತೀನಿ, ಬೇಗ ಕೊಡು. ಸರಿ. ಮೈ ಸನ್. ಅಪ್ಪ. ಚಿರು, ನೀವಿಬ್ರು ಇಲ್ಲೇನ್ರೋ ಮಾಡ್ತಿದ್ದೀರಾ? ಕಷ್ಟ ಸುಖ ಮಾತಾಡ್ತಿದ್ವಿ. ಅಯ್ಯೋ, ನಿಮ್ ಕಷ್ಟ ಸುಖನೆಲ್ಲ ಆಮೇಲೆ ಮಾತಾಡ್ಕೊಳ್ಳಿ. ಈಗ ಲೇಟ್ ಆಗ್ತಾ ಇದೆ, ಹೆಣ್ಣಿನ ಮನೆಗೆ ಹೋಗ್ಬೇಕು. ಬಾಕಿ ಶಾಸ್ತ್ರನೆಲ್ಲ ಅಲ್ಲೇ ಮಾಡಬೇಕು. ಆಯ್ತು, ನೀವ್ ಹೋಗಿ. ಅಯ್ಯೋ, ನಾನ್ ಹೋಗೋದಲ್ಲ ಕಣೋ, ನೀವಿಬ್ರು ಹೋಗ್ಬೇಕು. ಅಪ್ಪ, ನೀವ್ ಮುಂದೆ ಹೋಗ್ತಾರಿ, ನಾವ್ ಹಿಂದೆನೆ ಬರ್ತೀವಿ. ಅಲ್ವೋ? ಯಾಕೆ ನೀವಿಬ್ರು ಇಷ್ಟು ನರ್ವಸ್ ಆಗಿದ್ದೀರಾ? ಇಲ್ವಲ್ಲ. ಇಲ್ಲ, ಏನೋ ಆಗಿದೆ. ಅಪ್ಪ ತಂದೆ, ಮೊದ್ಲು ನೀವಿಲ್ಲಿಂದ ಹೋಗಿ. ಇರೋ, ಯಾಕೋ ಅಷ್ಟು ಅರ್ಜೆಂಟ್ ನಿನ್ಗೆ? ಇನ್ನು ಏನಪ್ಪ? ಅಲ್ವೋ, ಆಗಿಂದ ನೋಡ್ತಾನೆ ಇದ್ದೀನಿ, ನನ್ನನ್ನು ಇಲ್ಲಿಂದ ಕಳಿಸೋದ್ರಲ್ಲೇ ಇದೀಯಾ. ಅದೇ ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನನಗ್ ಬರ್ತಿರೋ ಕೋಪಕ್ಕೆ ಏನೋ ಹೀಗ್ ಮಾತಾಡ್ತಾ ಇದೀಯಾ? ಹೌದಯ್ಯ. ಅಪ್ಪನಿಗೆ ಮರ್ಯಾದೆ ಇಲ್ಲದೆ ಹೋಗಯ್ಯ ಬಾರಯ್ಯ ಅಂತಿದ್ಯಲ್ಲೋ? ಹೌದು, ನಾನು ಹಾಗೆ ಮಾತಾಡೋದು. ಸ್ವಲ್ಪನೂ ರೊಮ್ಯಾಂಟಿಕ್ ಆಗಿರೋಕ್ ಬಿಡೋದೇ ಇಲ್ಲ ಅಂತೀಯ. ಓ, ಇದ ವಿಷಯ. ನೋಡು ಮೈಸನ್, ಅದಕ್ಕೆಲ್ಲ ಹಾಗ ಅರ್ಜೆಂಟ್ ಮಾಡಬಾರ್ದು. ಶಾಂತಿ ಮುಹೂರ್ತ ಎಲ್ಲ ಹೆಣ್ಣಿನ ಮನೇಲೆ ನಡಿಬೇಕಾಗಿರೋದು. ನನ್ ಕರ್ಮ. ಚಿರು, ಕಾಶಿಗೆ ಡಿಸ್ಚಾರ್ಜ್ ಆಗಿದೆ, ನಾವ್ ಹೊರಡೋಣ. ಮಾವ, ನಾವಿನ್ ಬರ್ತೀವಿ. ಹಾ, ಹೋಗ್ ಬನ್ನಿ. ಬಾಯ್ ಮಗನೇ. ಸುನೈನಾ, ಆರ್ತಿ ತಗೊಂಬ ಅಮ್ಮ. ಹಾ, ಬಂದೆ ಅತ್ತೆ. ಬಾವಾ, ಅಕ್ಕ, ಬನ್ನಿ. ಅದ್ಕೆ ಮತ್ತೆ ಆರ್ತಿ ಮಾಡ್ಬೇಕಾ? ರಮ್ಯಾ, ರಾಧಿಕಾ ಮೊದಲನೇ ಸಲ ಗಂಡನ ಮನೆಯಿಂದ ತವ್ರ ಮನೆಗ್ ಬರ್ತಿದ್ದಾಳೆ. ಎಷ್ಟ್ ಸಲ ಆರತಿ ಮಾಡಿದ್ರು ತಪ್ಪಿಲ್ಲ. ಬನ್ನಿ ಒಳಗಡೆ. ಚಿರೋರೆ, ನಿಮ್ಮಿಬ್ಬರನ್ನ ಹೀಗೆ ನೋಡೋದಕ್ಕೆ ನಂಗೆ ತುಂಬಾನೇ ಖುಷಿ ಆಗ್ತಿದೆ. ಮದುವೆನೂ ಎಷ್ಟು ಚೆನ್ನಾಗಾಯ್ತು. ಏನೆಲ್ಲ ಸಮಸ್ಯೆಗಳು ಬಂತು, ಆದ್ರೂ ಕೇಳಮ್ಮ. ಅಮ್ಮ, ಏನಾದ್ರೂ ಹೇಳ್ಬೇಕಿತ್ತಾ? ಅದು ರಾಧಿಕಾ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಬರ್ತೀಯಮ್ಮ? ಅಮ್ಮ, ಏನ್ ವಿಷಯ ಹೇಳು? ಯಾಕಿಷ್ಟೊಂದು ಹಿಂದೆಟಾಗ್ತಿದ್ಯಾ? ಏನಿಲ್ಲ ರಾಧಿಕಾ, ಶಾಸ್ತ್ರಿಗಳತ್ರ ಶಾಂತಿ ಮುಹೂರ್ತಕ್ಕೆ ಒಳ್ಳೆ ಟೈಮ್ ಯಾವುದು ಅಂತ ಕೇಳೋಕ್ ಹೋಗಿದ್ವಿ. ಅವರು ಇವತ್ತು ಒಳ್ಳೆ ಟೈಮ್ ಯಾವುದೂ ಇಲ್ಲ, ನಾಳೆ ಬೇಕಾದ್ರೆ ಇಟ್ಕೋಬಹುದು ಅಂದ್ರು. ಇದನ್ನ ನಿನಗೆ ಮತ್ತೆ ಅಳಿಯಂದ್ರಿಗೆ ಹೇಗ್ ಹೇಳೋದು ಅಂತ. ಅಯ್ಯೋ ಅಮ್ಮ, ಇದೆಲ್ಲ ಒಂದ್ ವಿಷಯನ? ನಾನು ಏನು ಅಂತ ಹೆದ್ರು ಬಿಟ್ಟಿದ್ದೆ. ಅತ್ತೆ, ಬನ್ನಿ. ಕಾಶಿ, ಇವಾಗ ಹೇಗಿದ್ಯಾ? ಹಾ, ಇವಾಗ ಪರವಾಗಿಲ್ಲ ಅತ್ತೆ. ಅಮ್ಮ, ಅಮ್ಮ, ಇಲ್ಲಿ ನೋಡು ಯಾರು ಬಂದಿದ್ದಾರೆ ಅಂತ. ರಾಧಿಕಾ, ನಿಮ್ಮತ್ತೆ ಬಂದ್ರು, ಬಾ.
ಅತ್ತೆ ಕೂತ್ಕೊಳ್ಳಿ. ಬನ್ನಿ ಅತ್ತೆ ಕೂತ್ಕೊಳ್ಳಿ. ಬೀಗ್ತಿಯಮ್ಮ ಈಗ ಬಂದ್ರಾ? ಹೌದು, ನೀವಿಲ್ಲಿ ಗಂಡು ಹೆಣ್ಣಿಗೆ ಶಾಂತಿ ಶಾಸ್ತ್ರ ಮಾಡ್ತಿದ್ರಲ್ಲ, ಅದಕ್ಕೆ ಹೊಸ ಬಟ್ಟೆ ಕೊಟ್ಟು ಹೋಗೋಣ ಅಂತ ಬಂದೆ. ಓ, ಮಾಮ್, ಇದನ್ನ ಅವಾಗ್ಲೇ ಕೊಡ್ಬೋದಿತ್ತಲ್ವಾ? ಇಲ್ ಬಂದ್ ಕೊಟ್ರೇನೆ ಮರ್ಯಾದೆ ಕಣೋ, ಅದಕ್ಕೆ ತಗೊಂಬಂದೆ. ರಾಧಿಕಾ, ಬಾ ಅಮ್ಮ. ತಗೊಳಮ್ಮ. ಥ್ಯಾಂಕ್ಸ್ ಅತ್ತೆ. ಚಿರು, ತಗೋ. ಬೀಗ್ತಿಯಮ್ಮ ನೀವು ಕೂತ್ಕೊಳ್ಳಿ, ನಾನು ಕಾಫಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ಒಂದ್ ನಿಮಿಷ ಬಂದೆ. ಸುನೇನಾ, ರಾಧಿಕಾ ಮತ್ತೆ ಚಿರು ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ನಮ್ಮ ಮನೆಗೆ ಗಂಡ ಹೆಂಡತಿಯಾಗಿ ಬಂದಿದ್ದಾರೆ. ಈ ನೆನಪಿಗೆ ನಾವು ಅವ್ರಿಗೇನಾರು ಗಿಫ್ಟ್ ಕೊಡೋಣ ಕಣೆ. ಹೋಗೋಣ. ಚಿರು, ಒಂದ್ ನಿಮಿಷ ಬಂದ್ವಿ. ಬಾವ ಒಂದ್ ನಿಮಿಷ. ಚಿರು, ನಿನ್ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕಾಗಿತ್ತು. ಏನ್ ಹೇಳಿ ಮಾಮ್? ಇಷ್ಟು ವರ್ಷ ರಾಧಿಕಾ ಮನೆಯವರೆಲ್ಲ ಅವಳ ಸಂಪಾದನೆ ನಂಬ್ಕೊಂಡೆ ಜೀವನ ನಡೆಸ್ತಾ ಇದ್ರು. ಈಗ ರಾಧಿಕನ್ಗೆ ಮದ್ವೆ ಆಗಿದೆ. ಅವಳೀಗ ನಮ್ ಜೊತೆ ಇರೋದ್ರಿಂದ ಈ ಮನೆಯವ್ರಿಗೆಲ್ಲ ಜೀವನ ನಡ್ಸಕ್ ಕಷ್ಟ ಆಗತ್ತೆ ಅಂತ ಕಾಶಿಗೆ ಏನೇ ಸಹಾಯ ಬೇಕಾದ್ರೂ ಕೇಳು ಅಂತ ಹೇಳ್ದೆ. ಆದ್ರೆ ಅವನು ಹಿಂದೇಟಾಕ್ತ. ಅದಕ್ಕೆ ಚಿರು, ನೀನ್ ಕಾಶಿ ಹತ್ರ ಹೋಗಿ ನಿಮ್ಗೇನೇ ಸಹಾಯ ಬೇಕಾದ್ರೂ ನನ್ನನ್ನು ಕೇಳಿ ಅಂತ ಹೇಳು. ಈಗ ರಾಧಿಕಾ ಮನೆಯವರೆಲ್ಲ ನಮ್ಮನೆಯವರಿದ್ದ ಹಾಗೆ ಅಲ್ವಾ, ಅವ್ರನ್ನ ನಾವೇ ನೋಡ್ಕೋಬೇಕಲ್ವಾ? ತುಂಬಾ ಥ್ಯಾಂಕ್ಸ್ ಮಾಮ್. ರಾಧಿಕಾ ಮನೆಯವ್ರನ್ನ ಇಷ್ಟೊಂದು ಅರ್ಥ ಮಾಡ್ಕೊಂಡಿದ್ದೀರಲ್ಲ. ಥ್ಯಾಂಕ್ಸ್ ಎಲ್ಲ ಯಾಕೆ ಚಿರು? ಚಿರು, ನೀನ್ ಕಾಶಿ ಹತ್ರ ಹೋಗಿ ನೀನ್ ನಮ್ಮಮ್ಮ ಹೇಳ್ದ ಹಾಗೆ ಕೇಳು. ಏನೇ ಸಹಾಯ ಬೇಕಾದ್ರೂ ಸಂಕೋಚ ಪಡ್ದೆ ಕೇಳು ಅಂತ ಹೇಳು. ಇದನ್ನ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದೀವಿ ಅಂತಾನು ಹೇಳು. ಬೇಡ ಬೇಡ, ಇಷ್ಟೆಲ್ಲ ಹೇಳ್ಬೇಡ. 4 ಜನರ ಮುಂದೆ ಹೇಳಿದ್ರೆ ಕಾಶಿಗೂ ಬೇಜಾರಾಗತ್ತಲ್ವಾ? ನಿಮ್ಮಿಂದ ಇದನ್ನ ನಿರೀಕ್ಷೆ ಮಾಡ್ತಾ ಇದೀವಿ ಅಂತ ಮಾತ್ರ ಹೇಳು. ಕಾಶಿ ಇದನ್ನ ಅರ್ಥ ಮಾಡ್ಕೋತಾನೆ, ಸರಿನಾ? ಸರಿ ಅಮ್ಮ, ಒಳ್ಳೆ ವಿಚಾರನೆ. ನಾನು ಕಾಶಿ ಹತ್ರ ಮಾತಾಡ್ತೀನಿ. ಮಾಮ್, ಒಂದು ಕಾಲ್ ಬರ್ತಾ ಇದೆ, ಅಟೆಂಡ್ ಮಾಡ್ಬಿಡ್ತೀನಿ. ಹಲೋ